ಶುಕ್ರ, ನಾನು ನಿನ್ನ ನೋಡ್ಬೇಕು ಅಂತ ಬಂದೆಪ್ಪ. ನನ್ನ ಹೆಸರು ನಿರ್ಮಲಾದೇವಿ. ಸೂರ್ಯನ ಅಣ್ಣ ನಿನ್ ಬಗ್ಗೆ ಎಲ್ಲಾ ವಿಚಾರನೂ ಹೇಳಿದ್ದಾನೆ. ಏನ್ ಹೇಳಿದ್ರು? ಶುಕ್ರ ಎಲ್ರೂ ತಿಳ್ಕೊಂಡಿರೋ ಹಾಗೆ ಕೆಟ್ಟವನಲ್ಲ. ಅವನ್ ಮನಸ್ಸು ಮಾಡಿದ್ರೆ ನಿಮ್ ಸ್ವಾತಿನ ಹುಡುಕಿ ಕೊಡಕ್ ಸಾಧ್ಯ ಅಂತ. ಯಾವ ಸ್ವಾತಿ? ನನ್ ಮೊಮ್ಮಗಳು ಕಾಣೆಯಾಗಿ 1 ವರ್ಷ ಆಯ್ತು. ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಿತ್ತು. ಕೊಟ್ಟಾಯ್ತು, ಆದ್ರೂ ನನ್ ಮೊಮ್ಮಗಳು ಸಿಗ್ಲಿಲ್ಲಪ್ಪ. ತಗೋ ಶುಕ್ರ, ಹಣ ನೀ ಎಷ್ಟು ಬೇಕಾದ್ರೂ ಕೇಳಿಕೊಡ್ತೀನಿ. ನನಗೆ ನನ್ ಸ್ವಾತಿ ಬೇಕು. ನನ್ ಮೊಮ್ಮಗಳನ್ನ ನನಗೆ ಹುಡುಕಿ ಕೊಡಪ್ಪ. ಶುಕ್ರ, ನೀನ್ ಮಾಡ್ತಿರೋ ಈ ಸಹಾಯ ನೀನ್ ಹೆತ್ತು ತಾಯಿಗೆ ಅಂತ ತಿಳ್ಕೊಂಡ್ ಮಾಡಪ್ಪ. ಮೊದಲು ನಿಮ್ ಹಣ ನೀವೇ ಇಟ್ಕೊಳ್ಳಿ. ನಿಮ್ ಕೈಲಾದ ಪ್ರಯತ್ನ ನೀವು ಮಾಡಿ, ಮುಂದೆ ನೋಡ್ಕೋತೀನಿ. ಹೋಗ್ ಬನ್ನಿ. ಹಾಗೆ ಮಾಡಪ್ಪ, ಬರ್ತೀನಿ. ತೆರನ ಬಂದಲ್ಲಪ್ಪ. ಹಲೋ, ಅಯ್ಯೋ ಇರಪ್ಪ, ಹುಚ್ಚರ ಕೈ ಸಿಕ್ಕ ಒದರ್ತಿದ್ದೆ. ಇಲ್ಲಿ ಹಿಂದೆ ಅವನೇ ಏನ್ ಮಾಡೋದು? ಏನೇನು ನೋಡಿದ್ರು ನೋಡ್ದಲೇ ಇರೋ ತರ ಹೋಗ್ತಾ ಇದೀಯಾ? ನನ್ನ ನಿನ್ನ ಫ್ರೆಂಡ್ಶಿಪ್ ಇಷ್ಟೇನೋ? ಅಲ್ಲಣೋ, ಎಲ್ಲೆಲ್ಲಣ್ಣ ನಿನ್ ಹುಡ್ಕೋದು? ನೋಡೋಣ, ಆ ಲಂಬು ಕಡೆಯವರು ಹೆಂಗ್ ಹೊರ್ದವ್ರು ನೋಡೋಣ. ಎಲ್ಲೂ ಹಿಂದೆ ಮುಂದೆ ಕಾಣ್ತಾನೆ ಇಲ್ಲ ಅಣ್ಣ. ನನ್ನನ್ನೇ ಯಾಕೆ ಹುಡುಕ್ತಾ ಇದ್ದೀಯ ಅಣ್ಣ? ಅವತ್ತು ನೀನ್ ಕಬಡ್ಡಿ ಚೆನ್ನಾಗ್ ಆಡ್ದೆ ಅಂತ ರೆಕಮೆಂಡ್ ಮಾಡಿ ನಾನ್ ನಿನಗ್ ಟ್ರೋಫಿ ಕೊಡ್ಸಿದ್ನೋ ಇಲ್ವೋ? ಇವಾಗ ನೋಡಿದ್ರೆ ಆ ಲಂಬು ಕಡೆಯವ್ರು ಬಂದ್ಬಿಟ್ಟು ನಾನ್ ಚೆನ್ನಾಗ್ ಆಡಿದ್ದು ಅಂದ್ಬಿಟ್ಟು ಈ ತರ ವರ್ಷವ್ರಲ್ಲ, ಅದಕ್ಕೆ ನೀನ್ ಹುಡುಕ್ತಾ ಇರೋದು. ಒಬ್ಬನೇ ಆಡಿದ ಕಬಡ್ಡಿಗೆ ಯಾರಾದ್ರೂ ಟ್ರೋಫಿ ಕೊಡ್ತಾರ? ಇವನು ಮೆಂಟಲ ಅಥವಾ ನಾನ್ ಮೆಂಟಲ? ಅಣ್ಣ, ನನ್ ಕಪ್ಪೆಲ್ಲೈತೆ, ಟ್ರೋಫಿ ಎಲ್ಲೈತೆ, ಕೊಟ್ಬಿಡೋಣ. ಅಪ್ಪ ತಂದೆ, ನನ್ನ ಹಣೆ ಬರದಲ್ಲಿ ಯಾವಾಗ್ಲೂ ಇವ್ರ ಜೊತೆ ಒದೆ ತಿರ್ಕೊಂಡಿರ್ಬೇಕಂತ ಬರೆದು ಬಿಟ್ಟಿದೀಯ. ಆಡ್ದಿರೋ ಕಬಡ್ಡಿನ, ಕೊಡ್ದಿರೋ ಟ್ರೋಫಿನ ಎಲ್ಲಿಂದ ತಂದ್ಕೊಳ್ಳಿ ತಂದೆ? ಏನಣ್ಣ, ನನ್ನೇನ್ ಕಿವಿ ಕೆಪ್ಪ ಅನ್ಕೊಂಡಿದ್ಯಾ? ಅವತ್ ನೀನು ಕಬಡ್ಡಿ ಆಡ್ಲಿಲ್ಲ, ಕಪ್ ಇಸ್ಕೊಳ್ಳಿಲ್ಲ, ಇವಾಗ ನೋಡಿ ಪ್ಲೇಟ್ ಚೇಂಜಾ? ನನ್ ವಿಚಾರ ಗೊತ್ತಲ್ಲ, ಮರ್ಯಾದೆ ನನ್ ಕಪ್ ನನಗ್ ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಿನ್ಗೆ ಐತೆ. ಈ ನನ್ನ ಮಗನ ಎದುರು ಹಾಕೊಂಡ್ರೆ ನಂಗೆ ತುಂಬಾ ಕಷ್ಟ. ಆಯ್ತು, ಇವ್ರು ಊಟ ಹೋಗೋದೇ ಸರಿ. ಅಣ್ಣ, ಏನಣ್ಣ ನೀನು ಟೋಪಿ ಕೊಟ್ಟಿದ್ದಲ್ಲ, ಕೊಡ್ತೀನಿ, ಜೊತೆ ಬಾರಣ್ಣ. ಅಯ್ಯೋ, ಹೆಂಗಪ್ಪ ಸುಧಾರಿಸಿದೀವನ್ನ. ಅಣ್ಣ, ನೀ ಕೊಟ್ಟ ಟೋಪಿ ತುಂಬಾ ಭಾರ ಅಂತ ಮನೆಗೆ ತಗೊಂಡು ಹೋಗಿಲ್ಲ, ಇಲ್ಲೇ ಬಸ್ ಸ್ಟ್ಯಾಂಡ್ ಅಲ್ಲಿ ಇಟ್ಟಿದ್ದೀನಿ. 1 ನಿಮಿಷ, ಇಲ್ಲೇ ಇದೆ. ತಗೊಳ್ಳೋಣ. ಏನಿದು ಟೋಪಿ? ಟ್ರೋಫಿನಾ? ಸರ್ ಬನ್ನಿ, ಇವ್ರ ಕೈಲಿ ಏನಿದೆ? ಏನೂ ಇಲ್ಲ. ಕಾಲು ಕೈ ತೋರ್ಸ್ಬಿಟ್ಟು ನಾಟಕ ಆಡ್ತಾ ಇದೀಯಾ? ಮರ್ಯಾದೆ ನನ್ ಟ್ರೋಫಿ ನನಗ್ ಕೊಡ್ತೀಯಾ? 2 ಲಕ್ಷ ರೂಪಾಯಿ ಕೊಡ್ತೀಯಾ? 2 ಲಕ್ಷನಾ? ಇದ ಹೇಳು, ಟ್ರೋಫಿ ಕಾಸ್ಟ್ಲಿ ಅಂತ ಮಾರ್ಕೊಂಬಿಟ್ಟ? ಅಣ್ಣ, ನನ್ನ ಹತ್ರ 2 ಲಕ್ಷನೂ ಇಲ್ಲ, ಟ್ರೋಫಿನೂ ಇಲ್ಲ. ಯಾಕೆ ಸುಮ್ಮನೆ ತೊಂದರೆ ಕೊಡ್ತಾ ಇದೀಯಾ? ಈ ತರ ಪದೇ ಪದೇ ತೊಂದರೆ ಕೊಡೋಕ್ಕಿಂತಲೂ ನಾನು ಕುತ್ಕೊಂಡು ಸಾಯಿಸ್ಬಿಡಣ್ಣ. ನೀನ್ ಸಾಯಿಸ್ಬಿಟ್ರೆ ನನ್ ಟ್ರೋಫಿ ನನಗೆ ಸಿಕ್ಬಿಡುತ್ತಾ? ಟ್ರೋಫಿನ ಸಿಕ್ಬಿಡುತ್ತಾ? ಕೈ ಬೇರೆ ಇವನಪ್ಪ ಹುಚ್ಚ ಸರ್. 2 ಕ್ಲಾಸ್ ಹೊಡ್ಲಿದೆ, ತಪ್ಪಿಸ್ಬಿಟ್ಟಿದ್ದ. ಹುಡ್ಕಿ ಸಾಕಾಗ್ಬಿಟ್ಟಿತ್ತು. ಇವಾಗ ಏನ್ ಹೇಳ್ತಾ ಇದ್ದೀರಾ? ಇವ್ರು ಹೇಳಿದ್ದನ್ನೇ ನೀವು ಹೇಳ್ತಾ ಇದ್ದೀರಾ? 1 ವರ್ಷದಿಂದ ಇವತ್ತು ಬಾ ನಾಳೆ ಬಾ ಅಂತ ನನ್ನ ಅಲಿಸ್ತಾ ಇದ್ದೀರಲ್ಲ, ಯಾವತ್ತು ಹುಡುಕೊಡ್ತೀರಾ? ನಾನ್ ಸತ್ತೋದ್ಮೇಲ? ಈ ಕೇಸ್ ತಗೊಂಡು ಸತ್ತೋದ್ರಲ್ಲ ಅಪ್ಪ ಮಗ, ಅವರ ಸಾವಿಗೂ ಈ ಕೇಸಿಗೂ ಏನಾದ್ರೂ ಸಂಬಂಧ ಇದೆಯಾ ಅಂತ 1 ದಿವಸನಾದ್ರೂ ತನಿಖೆ ಮಾಡಿದ್ರ? ಇಲ್ಲ, ನೀವು ಮಾಡೋಲ್ಲ. ಯಾಕೆ ಗೊತ್ತಾ? ದಿನ ಬೆಳಗಾದ್ರೆ ಬರೋರಿಗೆ ಹೋಗೋರಿಗೆ ಸಾಬು ಹೇಳಿ ಹೇಳಿ ನಿಮ್ಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಮಿಸ್ಟರ್ ಅನಿಲ್, ನೀವ್ಯಾಕಿನ್ನು ಆಕ್ಷನ್ ತಗೊಂಡಿಲ್ಲ? ಸರ್, ನಾನು ಆಕ್ಷನ್ ತಗೊಂಡಿದ್ದೀನಿ. ಎಲ್ಲ ಕಡೆ ಇನ್ಫಾರ್ಮ್ ಮಾಡಿದ್ದೀನಿ. ಹುಡುಗಿರು ಮಿಸ್ ಆಗ್ತಾ ಇರೋದು ಒಬ್ರ ಇಬ್ರ. ನಮ್ ಸ್ಟೇಟ್ ಅಲ್ಲಿ ವರ್ಷಕ್ಕೆ 500ರಿಂದ 600 ಹುಡುಗಿರು ಕಾಣೆ ಆಗ್ತಿದ್ದಾರೆ. ವಿ ಆರ್ ಡೂಯಿಂಗ್ ಅವರ್ ಲೆವೆಲ್ ಬೆಸ್ಟ್ ಸರ್. ನೋಡಿಮ್ಮ, ಆದಷ್ಟು ಬೇಗ ನಿಮ್ಮ ಮೊಮ್ಮಗಳನ್ನ ಹುಡುಕೊಡ್ತೀವಿ, ಚಿಂತೆ ಮಾಡಬೇಡಿ. ಚಿಂತೆ ಯಾರಿಗೆ? ನನಗ? ಚಿಂತೆ ಮಾಡಿ ಮೂಲೆಯಲ್ಲಿ ಕುತ್ಕೊಳ್ಳೋ ಹೆಂಗ್ಸು ನಾನಲ್ಲ. ಈ ಮಾತನ್ನ ಬೇರೆ ಯಾರಿಗಾದ್ರೂ ಹೇಳಿ. ಅದೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಇನ್ನೊಂದು ವಾರದೊಳಗೆ ನನ್ನ ಸ್ವಾಧೀನ ನೀವು ನನಗೆ ಹುಡ್ಕೊಡ್ದೇ ಇದ್ರೆ ಚೀಫ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟರ್ ತನಕ ಹೋಗ್ತೀನಿ. ನನಗೆ ನ್ಯಾಯ ಸಿಗೋವರೆಗೂ ನಡುವ ಬೀದಿಲಿ ಕುತ್ಕೊಂಡು ಸತ್ಯಾಗ್ರಹ ಮಾಡ್ತೇನೆ. ಅದಕ್ಕೂ ನೀವು ಯಾರು ಬಗ್ಲಿಲ್ಲ ಅಂದ್ರೆ
ನಿಮ್ಮ ಆಫೀಸ್ ಮುಂದೆ ಬೆಂಕಿ ಹಚ್ಕೊಂಡು ಸಾಯ್ತೀನಿ. ನೋಡಿಮ್ಮ, ಹಾಗೆಲ್ಲ ಮಾತಾಡ್ಬೇಡಿ. ನಿಮ್ ಮೊಮ್ಮಗಳನ್ನು ಹುಡ್ಕೊಡೋ ಜವಾಬ್ದಾರಿ ನಮ್ದು. ನೋಡ್ರಿ, ಇನ್ನೊಂದ್ಸಾರಿ ಇವ್ರು ಕಂಪ್ಲೇಂಟ್ ತಗೊಂಡು ಇಲ್ಲಿವರೆಗೂ ಬರಬಾರ್ದು. ಇವ್ರು ಹೇಳ್ದಾಗೆ ಈ ಮಿಸ್ಸಿಂಗ್ ಕೇಸ್ಗೂ ಸೂರ್ಯ ಮತ್ತು ಅವರ ತಂದೆಯವರ ಸಾವಿಗೂ ಏನಾದ್ರೂ ಸಂಬಂಧ ಇದೆಯೋ ಇಲ್ವೋ ಅಂತ ಇನ್ನೊಂದು ವಾರದಲ್ಲಿ ನನಗೆ ಪಾಸಿಟಿವ್ ರಿಪೋರ್ಟ್ ಬರಬೇಕು. ಗೊತ್ತಾಯ್ತಾ? ಓಕೆ ಸರ್. ಅವಳ ಬಾಯಿನ ನಾನು ಮುಚ್ಚಿಸ್ತೀನಿ. ನೀನೇನು ಯೋಚನೆ ಮಾಡಬೇಡ. ಹಲೋ, ಹೇಳು ಮಾದೇವ. ಹೇಳಿ. ನೀನ್ ಸಾಮಾನ್ಯವಾದ ಹೆಂಗಸಲ್ಲ. ನಿನ್ನ ಹಣೆ ಬರಹ ಗಟ್ಟಿಯಾಗಿದೆ. ಕೊಡ ಇಲ್ಲಿ. ನೀ ನನ್ನ ದಾರಿಗೆ ಅಡ್ಡ ಬರಬೇಡ. ಔಟ್. ನನಗೆ ಸವಾಲಾಗ್ತೀಯ? ಮರ್ಯಾದೆಯಾಗಿ ಇಲ್ಲಿಂದ ಹೊರಟೋಗು, ಇಲ್ಲಾಂದ್ರೆ ಎತ್ ಬಿಡ್ತೀನಿ. ಅಮ್ಮ, ಅಮ್ಮ, ಏನಾಯ್ತು? ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್? ಪೊಲೀಸಿಗೆ ತಿಳಿಸಿದ್ರ? ಇಲ್ಲ. ಡಾಕ್ಟರ್, ಮೊದಲು ಪೊಲೀಸಿಗೆ ತಿಳಿಸಿ. ಏ ಡಾಕ್ಟರ್, ನಾನು ಶುಕ್ರ, ಕೇಳಿದ್ಯಲ್ಲ? ಬನ್ನಿ, ಪೇಷಂಟ್ ಕರ್ಕೊಳ್ಳಿ. ವ್ಯವಸ್ಥೆನೇ ಕೆಟ್ಟೋಯ್ತು. ಎಲ್ಲ ಹೆದರ್ಸಿನೇ ಕೆಲಸ ತೆಗಿತಾರೆ. ಏನಾಗ್ ಭಯ? ಏನೂ ಆಗಿಲ್ಲ ಡಾಕ್ಟರ್. ಭಯ ಪಡಬೇಡಿ. ತಲೆಗೆ ಬಲವಾದ ಏಟು ಬಿದ್ದಿದೆ. ಸ್ಕ್ಯಾನ್ ಮಾಡಬೇಕು. ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಮಾಡಿಸಿ. ಓಕೆ. ಹಾಗೆ ಓ ಪಾಸಿಟಿವ್ ಬ್ಲಡ್ ಬೇಕು, 2 ಬಾಟಲ್ ತಗೊಂಡ್ಬನ್ನಿ. ಡಾಕ್ಟರ್, ನಂದು ಓ ಪಾಸಿಟಿವ್ ಬ್ಲಡ್. ಸಿಸ್ಟರ್, ಮೊದಲು ಅವ್ರ ಬ್ಲಡ್ ಚೆಕ್ ಮಾಡಿ. ಓಕೆ ಡಾಕ್ಟರ್. ಈ ದೇವರಾಜಿಗೆ ಸ್ಕಿಚ್ಚ ನನ್ನ ಕಾಲ್ ಮೇಲೆ ಕೆಳಗಿಟ್ಟ. ಏಯ್, ಶುಕ್ರ ನಾನು ಸಾಥ್ ಕೊಡ್ತಾನೆ ಅಂತ ಅಂದ್ಕೊಂಡಿದ್ದೆ, ಆದ್ರೆ ನನ್ಗೆ ಕೈ ಕೊಟ್ಬಿಟ್ಟ. ಶುಕ್ರ ಮುದುಕಿನ ಎಲ್ಲಾದ್ರೂ ಅಡ್ಮಿಟ್ ಮಾಡಿರ್ತಾನೆ. ಹೇಗಾದ್ರೂ ಸರಿ, ಆ ಮುದುಕಿ ಎತ್ಬಿಡಿ, ಜೊತೆಗೆ ಆ ಶುಕ್ರನ್ನ ಎತ್ಬಿಡ್ರು. ಹೋಗೋ. ಎಕ್ಸ್ಕ್ಯೂಸ್ ಮೀ.
ಗೊತ್ತಿಲ್ಲ. ಎಲ್ಲಿದ್ದಾರೆ ಇವಾಗ? ಆಸ್ಪತ್ರೆಯಲ್ಲಿ ಇದ್ದಾರೆ. ರೀ ನಾವು ಹೋಗಿ ನೋಡ್ಕೊಂಡ್ ಬರೋಣ. ಇಲ್ಲಿಗೆ ಯಾಕೆ ಬಂದೆ? ಏಯ್ ನಗ ಬೇಡ ನೋಡು, ಸುಮ್ಮನೆ ಹೋಗ್ತಾ ಇರೋ. ಏಯ್ ಬೇಡ ಬಾಬು, ಕಳೋ, ನಿನಗೆ ಇದಕ್ಕೂ ಸಂಬಂಧ ಇಲ್ಲ. ಏಯ್ ಯಾವನ ಅವನು ಶುಕ್ರ ಚೆನ್ನಾಗಿರಲ್ಲ ನೋಡು, ಒಳ್ಳೆ ಮಾತಿಂದ ಹೋಗ್ಬಿಡು. ಶುಕ್ರ ಅಂತೆ ಶುಕ್ರ. ಈ ಸ್ಲಿಪ್ಪಲ್ಲಿ ಇರೋ ಮೆಡಿಸಿನ್ ಎಲ್ಲ ತಂದ್ಬಿಡಿ. ಸರಿ ಅಣ್ಣ, ಆ ಇನ್ಸ್ಪೆಕ್ಟರ್ ಮನೆ ಬಾಬು ನುಗ್ಬಿಟ್ಟಣ, ತಡೆಕ್ ಹೋದೆ ಕುಯ್ಬಿಟ್ಟಣ.